ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಅನೇಕ ಹೊಸ ಪೋಷಕರಿಗೆ ಕಾಡುವ ಒಂದು ಪ್ರಮುಖ ಪ್ರಶ್ನೆ ಅಂದ್ರೆ ಮಗುವಿನ ತಲೆಯ ಆಕಾರ. ಸೊ ಬೇಬಿದು ಹೆಡ್ ಶೇಪ್, ನನ್ನ ಬೇಬಿದು ಹೀಗಿದೆ, ಆಗಿದೆ, ಉದ್ದ ಇದೆ, ಅಗಲ ಇದೆ, ಚಪ್ಪಟೆ ಇದೆ, ಸೊ ಇದು ಹೀಗೆ ಹುಳ್ಕೊಬಿಡುತ್ತಾ, ಇದನ್ನ ಚೇಂಜ್ ಮಾಡೋದಕ್ಕೆ ಆಗಲ್ವಾ ಅನ್ನೋದು ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಇವತ್ತು ಬೇಬಿ ಹೆಡ್ ಶೇಪ್ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಸ್ನೇಹಿತರೆ, ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಸೊ ಮತ್ತೆ ಸ್ನೇಹಿತರೆ, ಮೊದಲನೇದಾಗಿ ತಲೆಯ ಆಕಾರದ ಬದಲಾವಣೆಗಳನ್ನ ಹೇಗೆ ನಾವು ಗುರುತಿಸ್ಬೇಕು ಅನ್ನೋದಕ್ಕೆ ನಾನು ಕೆಲವೊಂದು ಇಮೇಜ್ಗಳನ್ನ ಹಾಕಿದ್ದೀನಿ, ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಸೊ ಅದ್ರಲ್ಲೇನೆ ಕೊಟ್ಟಿದ್ದೀನಿ. ಪ್ರಮುಖವಾಗಿ ಇಲ್ಲಿ 3 ಮುಖ್ಯ ವೈದ್ಯಕೀಯ ಪದಗಳಿವೆ. ಏನೇನು ಅಂತಂದ್ರೆ ಪ್ಲಾಜಿಯೋಸೆಫಾಲಿ ಅಂದ್ರೆ ತಲೆಯ ಒಂದು ಬದಿ ಚಪ್ಪಟೆಯಾಗೋದು ಅಂತ ಹೇಳಿ, ಅಂದ್ರೆ ಒಂದು ಸೈಡ್ ಮಾತ್ರ ಚಪ್ಪಟೆ ಆಗಿರೋದನ್ನ ನಾವೇನಂತೀವಿ ಪ್ಲಾಜಿಯೋಸೆಫಾಲಿಕ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಏನಂದ್ರೆ ತಲೆಯು ಸಮತಟ್ಟಾಗಿ ಮತ್ತು ಸಮತೋಲನದಲ್ಲಿದ್ರೆ ಅದು ನಾರ್ಮಲ್ ಅಂತ ಹೇಳ್ಬೋದು. ಇನ್ ಕೇಸ್ ಒಂದು ಕಡೆ ಚಪ್ಪಟೆಯಾಗಿ ಇದ್ರೆ ಅದನ್ನ ನಾವು ಅಬ್ನಾರ್ಮಲ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು ಬ್ರಾಕಿಸೆಫಾಲಿ ಅಂತಂದ್ರೆ ತಲೆಯ ಹಿಂಭಾಗ ಅಗಲ ಆಗಿ ಚಪ್ಪಟೆ ಆಗಿರೋದ್ರನ್ನ ನಾವು ಬ್ರಾಕಿಸೆಫಾಲಿ ಅಂತ ಹೇಳಿ ಕರಿತೀವಿ. ಅಂದ್ರೆ ತಲೆ ಸಾಮಾನ್ಯ ಆಕಾರದಲ್ಲಿದ್ರೆ ಅದನ್ನ ನಾರ್ಮಲ್ ಅಂತ ಹೇಳ್ಬೋದು. ಇನ್ ಕೇಸ್ ಹಿಂಭಾಗ ಅಗಲವಾಗಿ ಚಪ್ಪಟೆಯಾಗಿದ್ರೆ ಅದನ್ನ ಅಬ್ನಾರ್ಮಲ್ ಅಂತ ಹೇಳಿ ಕರಿತೀವಿ. ಮತ್ತೆ ಇನ್ನೊಂದು ಡೋಲಿಕೋಸೆಫಾಲಿ ಅಂತ ಹೇಳಿದ್ರೆ ತಲೆ ಉದ್ದವಾಗಿರೋದ್ರಿಂದ ನಾವು ಡೋಲಿಕೋಸೆಫಾಲಿಕ್ ಅಂತ ಹೇಳಿ ಕರಿತೀವಿ. ತಲೆ ಸಾಮಾನ್ಯವಾಗಿ ಉದ್ದ ಮತ್ತು ಅಗಲ ಇದ್ರೆ ಇದನ್ನ ನಾವು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ ಕೇಸ್ ತಲೆ ತುಂಬಾ ಉದ್ದ ಆಗಿ ಬದಿಗಳಲ್ಲಿ ಕುಗ್ಗಿದಂತೆ ಅಥವಾ ಕಿರಿದಾದಂತೆ ಇದ್ರೆ ಅದನ್ನ ನಾವೇನಂತೀವಿ ಅಬ್ನಾರ್ಮಲ್ ಅಂತ ಹೇಳಿ ಕರೆಯಲಾಗುತ್ತದೆ. ಈ ತಲೆಯ ಆಕಾರಗಳ ಬಗ್ಗೆ ತಿಳ್ಕೊಂಡ್ಮೇಲೆ ಈ ಬದಲಾವಣೆಗಳು ಯಾಕೆ ಉಂಟಾಗುತ್ತೆ ಅಂದು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಮತ್ತೆ ನವಜಾತ ಶಿಶುವಿನ ತಲೆ ಯಾಕೆ ಇಷ್ಟು ಮೃದುವಾಗಿರುತ್ತದೆ ಎಂಬುದನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಫಸ್ಟ್ ತಲೆ ಯಾಕೆ ಇಷ್ಟು ಮೃದುವಾಗಿರುತ್ತೆ ಅಂತಂದ್ರೆ ನವಜಾತ ಶಿಶುವಿನ ತಲೆಯ ಎಲುಬುಗಳು ಹುಟ್ಟಿದಾಗ ತುಂಬಾ ಮೃದುವಾಗಿರುತ್ತೆ. ಸೊ ಮೊದಲ 6 ತಿಂಗಳಲ್ಲಿ ಈ ಎಲುಬುಗಳು ಸುಲಭವಾಗಿ ಆಕಾರಗಳನ್ನ ಬದಲಾಯಿಸ್ಕೊಳ್ತವೆ. ಹಾಗಾಗಿ ಈ ಸಮಯದಲ್ಲಿ ತಾಯಿಯ ತಾಳ್ಮೆ ಮತ್ತೆ ನಿಮ್ಮ ಹಾರೈಕೆ ಮಗುವಿನ ತಲೆಯ ಆಕಾರವನ್ನ ಸರಿಯಾಗಿಡಲು ಬಹಳ ಮುಖ್ಯ ಆಗುತ್ತೆ. ಮತ್ತೆ ಇದಕ್ಕೆ ಪರಿಹಾರ ಕ್ರಮಗಳು, ಸೊ ಈ ತರ ಹೆಡ್ ಶೇಪ್ ಬಂದಾಗ ಇದಕ್ಕೆ ಏನಾದ್ರು ಪರಿಹಾರ ಕ್ರಮಗಳು ಇದೆಯಾ ಅಂತ ಕೇಳೋದಾದ್ರೆ ಕೆಲವಿಷ್ಟು ಪರಿಹಾರಗಳನ್ನ ನಾವು ನೋಡ್ಬೋದು. ಅಂದ್ರೆ ಹೋಮ್ ರೆಮಿಡೀಸ್, ಟಿಪ್ಸ್ ಅಂತನಾದ್ರೂ ಹೇಳ್ಬೋದು. ಸೊ ಮೊದಲನೇದ್ ಬಂದು ಹೆಡ್ ಪೊಸಿಷನ್ ಬದಲಾವಣೆ ಅಂತಂದ್ರೆ ಮಗುವನ್ನ ಮಲಗಿಸುವಾಗ ಪ್ರತಿದಿನ ಆಲ್ಟರ್ನೇಟ್ ಮಾಡಿ, ಅಂದ್ರೆ ಒಂದು ದಿನ ಒಂದ್ ಬದಿಗೆ ಮಲಗಿಸಿದ್ರೆ ಮರುದಿನ ಇನ್ನೊಂದ್ ಬದಿಗೆ ಮಲಗಿಸಿ. ಇದು ಒತ್ತಡವನ್ನ ಸಮಾನವಾಗಿ ಹಂಚೋದ್ರಿಂದ ಸೊ ಹೆಡ್ ಶೇಪ್ ಕೂಡ ಒಂದು ಲೆವೆಲ್ಗೆ ಬರುತ್ತೆ. ನೆಕ್ಸ್ಟ್ ಎರಡನೇದ್ ನೋಡೋದಾದ್ರೆ ಟಮ್ಮಿ ಟೈಮ್ ಅಂತಂದ್ರೆ ಮಗುವನ್ನ ಹೊಟ್ಟೆ ಮೇಲೆ ಮಲಗಿಸುವ ಅಭ್ಯಾಸನ ಮಾಡಿಸೋದು. ಅಂದ್ರೆ ಪ್ರತಿದಿನ ಮಗುವನ್ನ ಒಂದಿಷ್ಟು ಟೈಮು ಹೊಟ್ಟೆ ಮೇಲೆ ಮಲಗಿಸ್ಬೇಕು. ಅಂದ್ರೆ ಇದು ಕತ್ತಿನ ಸ್ನಾಯುಗಳನ್ನ ಬಲಪಡಿಸೋದಕ್ಕೂ ಕೂಡ ಉಪಯೋಗ ಆಗುತ್ತೆ. ಇದನ್ನ ದಿನಕ್ಕೆ 2 ರಿಂದ 3 ಬಾರಿ ಮಾಡ್ಬೇಕಾಗುತ್ತೆ. ಸೊ ಪ್ರತಿ ಸಲ ಅಂದ್ರೆ ದಿನಕ್ಕೆ 2 ರಿಂದ 3 ಬಾರಿ ಮಾಡುವಂತಹ ಸಮಯದಲ್ಲಿ ಇವಾಗ ಒಂದು ಸಲ ಮಾಡುವಾಗ ಪ್ರತಿ ಸಲ 3 ರಿಂದ 5 ನಿಮಿಷಗಳ ಕಾಲ ನೀವು ಅಭ್ಯಾಸ ಮಾಡಿಸ್ಬೇಕಾಗುತ್ತೆ. ಮತ್ತೆ ಇನ್ನ ಒಂದು ಟಿಪ್ಸ್ ಏನಂತಂದ್ರೆ ಫೀಡಿಂಗ್ ಪೊಸಿಷನ್. ಅಂದ್ರೆ ನೀವು ಬೇಬಿಗೆ ಫೀಡ್ ಮಾಡುವಂತಹ ಸಂದರ್ಭದಲ್ಲಿ ಹಾಲು ಕುಡಿಸುವಾಗ 2 ಬದಿಗಳಿಗೂ ಸಮಾನವಾಗಿ ಸಮಯ ಹಂಚ್ಬೇಕಾಗುತ್ತೆ. ಒಂದ್ಸಲ ಒಂದು ಬದಿಯಲ್ಲಿ ಈ ಕಡೆ ರೈಟ್ ಸೈಡ್ ಹೆಡ್ ನ ಇಟ್ಕೊಂಡು ಕೊಟ್ರೆ ಇನ್ನೊಂದು ಲೆಫ್ಟ್ ಸೈಡ್ ನ ಇಟ್ಟು ಕೊಡೋದ್ರಿಂದನೂ ಕೂಡ ಇದು ಸರಿಪಡಿಸಬಹುದು. ಮತ್ತೆ ರಾತ್ರಿ ಮಲಗಿ ಹಾಲು ಕುಡಿಸುವಾಗ ಮಗುವಿನ ದಿಕ್ಕನ್ನು ಕೂಡ ಬದಲಾಯಿಸ್ತಾ ಹೋದ್ರೆ ಇದನ್ನ ಶೇಪ್ನ ಚೇಂಜ್ ಮಾಡ್ಬೋದಾಗುತ್ತೆ. ಮತ್ತೆ ಇದರಲ್ಲಿ ಪ್ರಮುಖ ಎಚ್ಚರಿಕೆ ಏನಂತಂದ್ರೆ 1 ವರ್ಷದವರೆಗೂ ಮಗುವಿಗೆ ಯಾವುದೇ ದಿಂಬನ್ನ ಬಳಸೋ ಹಾಗಿಲ್ಲ. ಸೊ ಯಾವುದೇ ರೀತಿ ಪಿಲ್ಲೋನ ನೀವು ಯೂಸ್ ಮಾಡೋ ಹಾಗಿಲ್ಲ. ದಿಂಬುಗಳನ್ನ ಬಳಸೋದ್ರಿಂದ ಮಗುವಿನ ಬೆನ್ಮೂಳೆ ಮತ್ತು ಕುತ್ತಿಗೆಯ ನರಗಳ ಮೇಲೆ ಒತ್ತಡ ಇರ್ಬೋದು. ಅದರಿಂದ ನೀವು 1 ಇಯರ್ ತನಕ ಬೇಬಿಗೆ ಯಾವುದೇ ರೀತಿ ಪಿಲ್ಲೋನ ಯೂಸ್ ಮಾಡಬೇಡಿ. ಮತ್ತೆ ಸ್ನೇಹಿತರೆ, ಈ ಎಲ್ಲಾ ಟಿಪ್ಸ್ ಪಾಲಿಸಿದ್ರು 4-5 ತಿಂಗಳಲ್ಲಿ ಯಾವುದೇ ವ್ಯತ್ಯಾಸ ಕಾಣ್ದಿದ್ರೆ, ಸೊ ಇವಾಗ ನಾನು ಹೇಳಿದ ಟಿಪ್ಸ್ ನ ನೀವು ಮಾಡಿದ್ರು ಕೂಡ ಯಾವುದೇ ರೀತಿ ವ್ಯತ್ಯಾಸ ಏನಾದ್ರು ಕಾಣ್ಲಿಲ್ಲ ಅಂತಂದ್ರೆ ಮಗು ಕುತ್ತಿಗೆ ತಿರುಗಿಸಲು ಕಷ್ಟ ಆಗ್ತಿದೆ ಅಂದ್ರೆ ತಕ್ಷಣ ಮಕ್ಕಳ ವೈದ್ಯರನ್ನ ಭೇಟಿಯಾಗಿ.
ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.